ಶಾಲಾ ಆರಂಭದಲ್ಲಿ ಪ್ರತಿ ಶಾಲೆಗಳಲ್ಲೂ ಶಾಲಾ ಸಂಸತ್ ಚುನಾವಣೆಗೆ ತಯಾರಿ ನಡೆಯುತ್ತದೆ. ಆಯಾ ವರ್ಷದ ವಿದ್ಯಾರ್ಥಿ ನಾಯಕನ ಆಯ್ಕೆ ಪ್ರಕ್ರಿಯೆ ಚುನಾವಣೆ ಮೂಲಕ ಸಾಗುತ್ತದೆ. ಮಕ್ಕಳಿಗೆ ಚುನಾವಣೆಯ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಶಾಲಾ ಸಂಸತ್ ರಚನೆ ಮಾಡುವಂತೆ ಶಿಕ್ಷಣ ಇಲಾಖೆಯ ಆದೇಶವಿದ್ದು, ಅದರಂತೆ ನೈಜ ಚುನಾವಣೆಯ ಮಾದರಿಯಲ್ಲೇ ಕೂಡಿಗೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಮಕ್ಕಳಿಗೆ ಚುನಾವಣೆ ನಡೆಸಲಾಯಿತು. ಚುನಾವಣೆ ಪ್ರಕ್ರಿಯೆಯಂತೆ ಮೊದಲಿಗೆ ಅಧಿಸೂಚನೆ ಹೊರಡಿಸಲಾಯಿತು. ನಂತರ ನಾಮಪತ್ರ ಸಲ್ಲಿಕೆ, ನಾಮಪತ್ರ ಪರಿಶೀಲನೆ, ಅಭ್ಯರ್ಥಿಗಳಿಗೆ ಚಿಹ್ನೆ ಹಂಚಿಕೆ, ಚುನಾವಣಾ ಪ್ರಚಾರ ನಡೆಯಿತು. ಮತದಾನದಂದು ವಿದ್ಯಾರ್ಥಿಗಳು ಪೊಲೀಸ್ ವಸ್ತ್ರ ಧರಿಸಿ ರಕ್ಷಣಾ ಸಿಬ್ಬಂದಿಯಂತೆ ಕರ್ತವ್ಯ ನಿರ್ವಹಿಸಿದ್ರು. ಮುಖ್ಯ ಚುನಾವಣಾ ಅಧಿಕಾರಿಯಾಗಿದ್ದ ಶಾಲೆಯ ಪ್ರಾಂಶುಪಾಲೆ ಭಾರತಿ ಕೆಆರ್ ವಿದ್ಯಾರ್ಥಿಗಳಿಗೆ ಚುನಾವಣೆಯ ಮಹತ್ವದ ಕುರಿತು ವಿವರಿಸಿದ್ರು. ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೆ ಸೂಕ್ತ ನಾಯಕನನ್ನು ಆರಿಸುವಂತೆ ತಿಳಿ ಹೇಳಿದ್ರು. ಎಲ್ರಿಗೂ ನಮಸ್ಕಾರ. ಈ ದಿನ ನಾವು 2026-27ನೇ ಸಾಲಿನ ಶಾಲಾ ಸಂಸತ್ ಚುನಾವಣೆಯನ್ನು ನಡೆಸ್ತಾ ಇದ್ದೀವಿ. ಈ ಶಾಲೆಯಲ್ಲಿ ಈ ಚುನಾವಣೆ ನಡೆಸೋದಕ್ಕೆ ನೀವೆಲ್ಲರೂ ತುಂಬಾ ಸಹಕಾರನ ನೀಡಬೇಕು. ಎಲ್ಲರೂ ಉತ್ತಮವಾಗಿ ಕಾರ್ಯನ ನಿರ್ವಹಿಸಬೇಕು. ಹಾಗೆ ಉತ್ತಮ ಪ್ರತಿನಿಧಿಗಳು ಆಯ್ಕೆಯಾಗಿ ಬರೋದಕ್ಕೆ ನಮ್ಮೆಲ್ಲರ ಸಹಕಾರ ಬಹಳ ಮುಖ್ಯ. ಇದೇ ರೀತಿ ನಿಮ್ಮ ಸಹಕಾರನ ವಹಿಸ್ತಾ ಉತ್ತಮ ರೀತಿಯಲ್ಲಿ ಚುನಾವಣೆನ ನಡೆಸ್ಕೊಳ್ಳೋಣ ಅಂತ ಎಲ್ಲರಲ್ಲಿ ಕೇಳ್ಕೊಳ್ತೀನಿ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೀನಿ. ನಂತರ ವಿದ್ಯಾರ್ಥಿಗಳು ಸರತಿ ಸಾಲಿನಲ್ಲಿ ನಿಂತು ಇವಿಎಂ ಯಂತ್ರದ ಮೂಲಕ ಮತದಾನ ಮಾಡಿದ್ರು. ಬಳಿಕ ಮತ ಎಣಿಕೆ ನಡೆಯಿತು. ಶಾಲಾ ನಾಯಕನಾಗಿ ಧನುಷ್ HG, ನಾಯಕಿಯಾಗಿ ಭೂಮಿಕಾ ಅನಿಲ್, ತೇಜಸ್ವಿನಿ HP ಆಯ್ಕೆಯಾದರು. ಚುನಾವಣಾ ಅಧಿಕಾರಿಯಾಗಿ ಶಿಕ್ಷಕ ನಾಗೇಂದ್ರ, ಚುನಾವಣಾ ಸಹಾಯಕರಾಗಿ ದಿನೇಶ್ ಆಚಾರಿ HB ಕಾರ್ಯನಿರ್ವಹಿಸಿದ್ರು. ಶಾಲಾ ಶಿಕ್ಷಕರಾದ ಅಮೃತ KV, ಮಂಜು CP, ಹರಿಣಾಕ್ಷಿ, ಮೀನಾ MR, ಕವಿತಾ, ದೊಡ್ಡಯ್ಯ, ಅಶ್ವತಿ, ಅಂಕಿತಾ ಮತ್ತು ಸಹಾಯಕರಾದ ಪಾರ್ವತಿ ಹಾಜರಿದ್ರು. ಚಿತ್ತಾರ ನ್ಯೂಸ್, ಕುಶಾಲನಗರ.